ಗಾಯ್ಸ್ ಬೆಳಿಗ್ಗೆ 6 ಗಂಟೆಗೆ ಎದ್ದು ಗುಡ್ ಮಾರ್ನಿಂಗ್ ನಮ್ಮಮ್ಮನ ಜೊತೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ನಮ್ಮಮ್ಮ ಸ್ವಲ್ಪ ಸೊಪ್ಪುಗಳು ತಗೊಂಡಾದ್ಮೇಲೆ ತರಕಾರಿಗಳು ತಗೊಂಡಾದ್ಮೇಲೆ ಸೀದಾ ಮನೆಗೆ ಬಂದರೆ ನಮ್ಮಮ್ಮ ಕೆಳಗೆ ಬ್ಯಾಗೇ ಮರ್ತ್ಬಿಟ್ಟು ಹೊಂಟೋಗೈತೆ. ಬ್ಯಾಗ್ ಎತ್ಕೊಂಡು ನಾನು ಸೀದಾ ಮೆಟ್ಲು ಹತ್ಕೊಂಡು ನಮ್ಮ ಮನೆ ಟಾಪ್ ಫ್ಲೋರ್ 3ನೇ ಫ್ಲೋರ್ಗೆ ಹತ್ಕೊಂಡು ಹೋದೆ. ಗೈಸ್ ಅಲ್ಲಿಂದ ಬಂದು ಮಲಿಕಬಿಟ್ಟೆ. 6 ಗಂಟೆಗೆ ಎದ್ದಿದ್ದೆಲ್ಲ ಬಂದು ಮಲಿಕಬಿಟ್ಟೆ. ಹಾಯ್ ಹಲೋ ಗೈಸ್, ಡೇ 7 ಮಿನಿ ಬ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ರೆ ಈ ಕಡೆ ನನ್ನ ತಮ್ಮ ಮಲಿಕೊಂಡವನು ಇನ್ನು. ಗೈಸ್ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ತಿರ್ಗಾ ಮಲಿಕಬಿಟ್ಟಿದೆ, ಅದಕ್ಕೆ ಲೇಟಾಗಿ ವೆಲ್ಕಮ್ ಕೊಟ್ಟೆ. ಇವತ್ತಿನ ಡೇ ಶುರು ಮಾಡೋ ಅಂತ ಎದ್ದು ಬಂದು ಈಚೆ ನೋಡ್ರಿ ಗೈಸ್ ನಮ್ಮಮ್ಮ. ಗಾಯ್ಸ್ ಇವಾಗ ತಾನೇ ಬಂದು ಹಾಸಿಗೆ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡೆ ಗೈಸ್. ನಮ್ಮಮ್ಮ ಯಾವುದೋ ಫಿಲಮ್ ಹಾಕಿತ್ತು ಗೈಸ್, ಯಾವುದೋ ಫಿಲಮ್ ಗೊತ್ತಿಲ್ಲ ಗೈಸ್, ಚೆನ್ನಾಗಿತ್ತು, ನೋಡ್ತಾ ಕೂತಿದ್ದೆ. ಆಮೇಲೆ ಗಾಯ್ಸ್ ಸ್ನಾನ ಮಾಡಿರಲಿಲ್ಲ, ಸ್ನಾನ ಮಾಡವ ಅಂತ ಎದ್ದು ಹೋದೆ ಗೈಸ್. A few moments later. ಗಾಯ್ಸ್ ಈಗ ತಾನೇ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ ಗೈಸ್. ಸ್ನಾನ ಮಾಡಾದ್ಮೇಲೆ ಒಂಚೂರು ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡು ಸೀದಾ ನಾಷ್ಟ ತಿನ್ನಕ್ಕೆ ಹೋಗೋಣ. ಅರ್ಥ ಆಯ್ತು ಅನ್ಸುತ್ತೆ. ಗಾಯ್ಸ್ ಬಟ್ಟೆ ಚೇಂಜ್ ಮಾಡ್ಕೊ ಬಂದು ನೋಡಿದ್ರೆ ನಮ್ಮಮ್ಮ ಚಿತ್ರಾನ್ನ ಪಕೋಡ ಮಾಡಿತ್ತು. ಗಾಯ್ಸ್ ಫಿಲಮ್ ನೋಡ್ಕೊಂಡು ನಾನು ಚಿತ್ರಾನ್ನ ಮಾಡಿತ್ತಲ್ಲ, ಚಿತ್ರಾನ್ನ ತಿನ್ಕೊಂಡು ಆದ್ಮೇಲೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಟಾಟಾ ಬಾಬಾ. ಗಾಯ್ಸ್ ನಮ್ಮಮ್ಮ ಡೈರಿ ಮಿಲ್ಕ್ ತಿಂತಾಯಿತ್ತು, ಏನು ಹಿಂಗೆ ಕಡಿತೈತೆ, ನನಗೂ ಕೊಡದೆ ನಮ್ಮಮ್ಮ ಈ ರೇಂಜಿಗೆ ತಿಂತೈತೆ ನೋಡಿ ಗೈಸ್. ಅದಕ್ಕೆ ನಂಗೊಂಚೂರು ಕೊಡಮ್ಮ ಅಂದರೆ ಹೊಗಲೇ ಕೊಡಲ್ಲ ಅಂದ್ಬಿಡದ. ಗಾಯ್ಸ್ ನಾನು ಬಿಡ್ತೀನ, ಕೊಡಮ್ಮ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರನೇ ಕಿತ್ಕೊಂಡು ಚೆನ್ನಾಗಿ ತಿಂದೆ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಗಾಯ್ಸ್ ತಿಂದ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟೆ. ಗಾಯ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹೇಳ್ತಾ ಟಾಟಾ ಬಾಯ್.